ಯೇಸು ಸ್ವಾಮಿ ನಮ್ಮ ಜೊತೆ ಮಾತಾಡ್ತಾನೆ, ನಾವು ಮಾತಾಡಂಗಿಲ್ಲ. ಸೊ ಪ್ರೈಸ್ ದ ಲಾರ್ಡ್. ಅಫ್ಕೋರ್ಸ್ ಯೇಸು ಸ್ವಾಮಿ ನಮ್ಮ ಜೊತೆ ಮಾತಾಡ್ತಾನೆ. ಹೆಂಗಂತಂದ್ರೆ ಡೈರೆಕ್ಟ್ಲಿ ಒಂದು ಕಿವಿ ಒಳಗೆ ನಾವು 1 to 1 ಹಿಂಗೆ ಮಾತಾಡ್ತೀವಲ್ಲ, ಹಂಗೆ ಮಾತಾಡಂಗಿಲ್ಲ. ಹಂಗೆ ಮಾತಾಡ್ಬೇಕಂದ್ರೆ ನಾವು ಭಾಳ ಪರಿಶುದ್ಧವಾಗಿರ್ಬೇಕು, ಪಾವನರಾಗಿರ್ಬೇಕು. ಸೊ ನಾವು ಅಷ್ಟು ಪರಿಶುದ್ಧ ಪಾವನರಿಲ್ಲ. ಸೊ ದೇವ್ರು ನಮ್ಮ ಜೊತೆ ಕನೆಕ್ಟ್ ಇಷ್ಟು ಕರೆಕ್ಟಾಗಿ ಮಾತಾಡಿಲ್ಲ. ಸೊ ಹಂಗಂದ್ರೆ ದೇವ್ರು ನಮ್ಮ ಜೊತೆ ಹೆಂಗೆ ಮಾತಾಡ್ತಾರೆ ಅಂದ್ರೆ, ದೇವರು ನಮ್ಮೊಂದಿಗೆ ಕನಸುಗಳ ಮೂಲಕವಾಗಿ ಮಾತಾಡ್ತಾನೆ. ನಮ್ಮ ಪ್ರಶ್ನೆಗಳಿಗೆ ಕೆಲವೊಂದ್ಸಲ ಕನಸು ಬಿಡ್ತಾವೆ, ಕನಸುಗಳಲ್ಲಿ ಗುಡಾರ್ಥಗಳು ಇರ್ತಾವೆ. ಆ ಗುಡಾರ್ಥಗಳನ್ನ ಅರ್ಥ ಮಾಡಿದ್ರೆ ದೇವರು ನಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಗೊತ್ತಾಗ್ತೈತಿ. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವುದರ ಮೂಲಕವಾಗಿ ಮಾತಾಡ್ತಾರೆ. ಏನಂತಂದ್ರೆ ನಾನು ಕೇಳಿಸ್ಕೊಳತ್ತೀನಿ, ನಾನು ನಿನ್ನ ಜೊತೆ ಅಂತ ಹೇಳಿ ಮಾತಾಡ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಪಾಸ್ಟರ್ ಪ್ರವಾದನೆ ಹೇಳುವವರ ಮೂಲಕವಾಗಿ ದೇವರು ಮಾತಾಡ್ತಾನೆ. ಅವ್ರು ನಮ್ಗೆ ಏನಾದ್ರು ಪ್ರವಾದನೆ ಹೇಳಿದ್ರೆ ದೇವರು ಅವರಿಂದ ಅದನ್ನು ಹೇಳಿಸಿರ್ತಾರೆ. ಆಮೇಲೆ ದೇವರು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಕೊಡ್ತಾರೆ, ಅದ್ರ ಮೂಲಕವಾಗಿ ದೇವರು ಮಾತಾಡ್ತಾನೆ. ಆದರೆ ಅದನ್ನೆಲ್ಲ ನಾವು ತಿಳ್ಕೊಳಕ್ಕೆ ನಮಗೆ ಎಬಿಲಿಟಿ ಇರಬೇಕು, ನಾವು ಸ್ಪಿರಿಚುವಲಿ ವೆಲ್ ಇರಬೇಕು, ಅಂದ್ರೆ ನಮ್ಗೆ ಅದೆಲ್ಲ ಅರ್ಥ ಆಗ್ತೈತಿ. ಸೊ ನಿಮಗೆ ಏನಾರು ಅರ್ಥ ಆಗ್ತಿಲ್ಲ ಅಂದರೆ ಇನ್ನೂ ನಿಮ್ಮ ಫೇತ್ ಮೇಲೆ ಆಮೇಲೆ ನಿಮ್ಮ ಎಬಿಲಿಟಿ ಮೇಲೆ ವರ್ಕ್ ಮಾಡ್ಕೋರಿ. ದೇವ್ರು ಖಂಡಿತವಾಗ್ಲೂ ಎಲ್ಲರ ಜೊತೆ ಮಾತಾಡ್ತಿರ್ತಾನೆ, ಆದರೆ ನಮಗೆ ಅರ್ಥ ಆಗ್ತಿರಂಗಿಲ್ಲ, ನಮ್ಮ ಆತ್ಮಿಕ ಕಣ್ಣುಗಳು ತೆರೆದಿರಂಗಿಲ್ಲ. ಸೊ ನಾವು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದಾಗ ಗೊತ್ತಾಕೈತಿ ಏನಂತಂದ್ರೆ ದೇವರು ನಮ್ಮ ಜೊತೆ ಮಾತಾಡತ್ತಾನೆ ಅಂತ ಹೇಳಿ. ನಿಮ್ಗೆ ಏನಾರು ಅರ್ಥ ಆಗಿದೆ, ದೇವ್ರು ನಿಮ್ಮ ಆಶೀರ್ವದಿಸಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೀವೇನೇನಾದ್ರು ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿರಿ. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.